ಓಂ ನಮಃ ಶಿವಾಯ. ಇಂದು ಶಿವನ ದಿನ, ಅಂದರೆ ಮಹಾದೇವನ ದಿನ. ಶಿವಭಕ್ತರೇ, ಇವತ್ತು ನಾವು ಮಹಾದೇವನ ಮಹಿಮೆ ಮತ್ತು ಮಹಾಮೃತ್ಯುಂಜಯ ಮಂತ್ರದ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ. ಈ ಮಂತ್ರ ಜೀವನಕ್ಕೆ ಮತ್ತು ಜೀವನದ ರಕ್ಷಣೆಗೆ, ಆರೋಗ್ಯ ಮತ್ತು ಸುಖ, ಆಯುಷ್ಯ ಕೊಡುವಂತಹ ಶಕ್ತಿಯನ್ನು ಹೊಂದಿದೆ. ಇದರ ಮಹಿಮೆ ಏನು ಮತ್ತು ಇದರ ಹಿಂದೆ ಒಂದು ಅದ್ಭುತವಾದ ಕಥೆ ಕೂಡ ಇದೆ. ಬನ್ನಿ ತಿಳ್ಕೊಳ್ಳೋಣ. ಶಿವನ ನಾಮ ಕೇಳಿದಾಗ ನಮ್ಮ ಮನಸ್ಸು ಶಾಂತಿಯಿಂದ ತುಂಬುತ್ತೆ. ನಮ್ಮ ಪುರಾಣಗಳಲ್ಲಿ ಮಹಾದೇವನ ಮಹಿಮೆ ತಿಳಿಯುವಂಥ ಹಲವು ಅದ್ಭುತವಾದ ಕಥೆಗಳಿವೆ. ಇವತ್ತು ನಾವು ಒಬ್ಬ ಋಷಿ ಕಥೆಯನ್ನು ಮತ್ತು ಮಹಾಮೃತ್ಯುಂಜಯ ಮಂತ್ರದ ಬಗ್ಗೆ ಇರುವ ಶಕ್ತಿಯ ಕಥೆಯನ್ನು ತಿಳ್ಕೊಳ್ಳೋಣ. ಬಹಳ ಹಿಂದೆ ಋಷಿ ಮಾರ್ಕಂಡು ಮತ್ತು ಅವನ ಪತ್ನಿ ಮರುದ್ವತಿ ಶಿವನ ಪರಮ ಭಕ್ತರಾಗಿದ್ದರು. ಆದರೆ ಅವರಿಗೆ ಮಕ್ಕಳಾಗಿರಲಿಲ್ಲ. ಅವರು ಶಿವನನ್ನು ಒಲಿಸಿಕೊಳ್ಳೋದಕ್ಕೋಸ್ಕರ ಶಿವನ ಆರಾಧನೆಯನ್ನು ಪ್ರಾರಂಭಿಸಿದರು. ಅವರ ಆರಾಧನೆಗೆ ಮೆಚ್ಚಿ ಶಿವ ಪ್ರತ್ಯಕ್ಷನಾಗಿ ಅವರ ಮುಂದೆ 2 ಆಯ್ಕೆಯನ್ನು ಇಡ್ತಾರೆ. ಮೊದಲನೆಯದು, ಬುದ್ಧಿವಂತನಾದ ಧೈರ್ಯಶಾಲಿಯಾದ ಮಗನನ್ನು ನಿಮಗೆ ಕೊಡ್ತೇನೆ, ಆದರೆ ಅವನ ಆಯುಷ್ಯ ಬರೀ 16 ವರ್ಷ ಆಗಿರುತ್ತೆ. ಎರಡನೇ ಆಯ್ಕೆ, ದಡ್ಡನಾದಂತಹ ನಿಷ್ಪ್ರಯೋಜಕ ಸೋಮಾರಿಯಾಗಿದ್ದಂತಹ ಮಗನನ್ನು ನೀವು ಪಡೆದುಕೊಳ್ಬೋದು. ಅವನ ಆಯುಷ್ಯ ದೀರ್ಘಾಯುಷ್ಯಾಗಿರ್ತಾನೆ ಅಂತ ಹೇಳ್ತಾನೆ. ಆಗ ಈ ಋಷಿ ಮತ್ತು ಅವನ ಪತ್ನಿ ಮೊದಲನೇ ಆಯ್ಕೆಯನ್ನು ಒಪ್ಪಿಕೊಂಡು ನಮಗೆ ಬುದ್ಧಿವಂತ ಧೈರ್ಯಶಾಲಿಯಾದ ಮಗನನ್ನೇ ಅನುಗ್ರಹಿಸಿ ಎಂದು ಬೇಡ್ಕೊಳ್ತಾರೆ. ಹಾಗೆ ಅವರಿಗೆ ಸ್ವಲ್ಪ ದಿನಗಳ ನಂತರ ಮಗನ ಜನನವಾಗುತ್ತೆ. ಅವನಿಗೆ ಅವರು ಮಾರ್ಕಂಡೇಯ ಎಂದು ನಾಮಕರಣ ಮಾಡ್ತಾರೆ. ದಿನಗಳಂತೆ 16 ವರ್ಷ ಆಗ್ತಾ ಬರುತ್ತೆ. ಅವನ ತಂದೆಯಾದಂತಹ ಮಾರ್ಕಂಡ ಋಷಿಗೆ ತನ್ನ ಪುತ್ರನ ಅಲ್ಪಾಯುಷ್ಯವನ್ನು ನೆನೆದು ತುಂಬ ನೊಂದಿಕೊಳ್ಳುತ್ತಾನೆ. ಋಷಿ ಮಾರ್ಕಂಡೇಯರು ತನ್ನ ಪುತ್ರ ಮಾರ್ಕಂಡೇಯನನ್ನು ಕರೆದು ಒಂದಿನ ಹೇಳ್ತಾರೆ, ಪುತ್ರ ಮಾರ್ಕಂಡೇಯ, ನೀನು ಶಿವಮಂದಿರಕ್ಕೆ ಹೋಗಿ ಅಲ್ಲಿ ಮೃತ್ಯುಂಜಯ ಜಪವನ್ನು ಪಠಿಸು ಎಂದು ಹೇಳ್ತಾರೆ. ಆಗ ಮಾರ್ಕಂಡೇಯ ಋಷಿಯ ಮಾತಿಗೆ ಬೆಲೆ ಕೊಟ್ಟು ಶ್ರದ್ಧೆಯಿಂದ ಶಿವನ ದೇವಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿ ಶಿವನಿಗೆ ಅಭಿಷೇಕ ಮಾಡಿ ಮೃತ್ಯುಂಜಯ ಮಂತ್ರವನ್ನು ಜಪಿಸ್ತಾ ಕುಳಿತುಕೊಳ್ತಾನೆ. ಹಾಗೆ ಸಮಯ ಕಳೀತಿದ್ದಂಗೆ 16 ವರ್ಷ ಕಳೀತಾ ಬರುತ್ತೆ. ಆವಾಗ ಯಮರಾಜರು ಬಂದು ತಮ್ಮ ಯಮಪಾಶವನ್ನು ಮಾರ್ಕಂಡೇಯನಿಗೆ ಬೀಸ್ತಾರೆ. ಆದರೆ ಮಾರ್ಕಂಡೇಯ ಮೃತ್ಯುಂಜಯ ಮಂತ್ರ ಜಪಿಸ್ತಿರೋ ಕಾರಣ ಯಮಪಾಶ ಅವನನ್ನು ಏನು ಮಾಡಲಿಕ್ಕೆ ಸಾಧ್ಯವಾಗಲ್ಲ. ಆಗ ಶಿವನೇ ಬಂದು ಅವನನ್ನು ಕಾಪಾಡ್ತಾರೆ. ಆ ಮೃತ್ಯುಂಜಯನ ಶರಣ ಹೊಂದಿದವರಿಗೆ ಯಾರು ತಾನೇ ಮುಟ್ಟಕ್ಕಾಗತ್ತೆ? ಆ ಸಮಯದಲ್ಲಿ ಶಿವ ಪ್ರತ್ಯಕ್ಷನಾಗಿ ಅವನಿಗೆ ದೀರ್ಘಾಯುಷ್ಯವನ್ನು ಕೂಡ ಕರುಣಿಸ್ತಾನೆ. ಹೀಗೆ ಮಾರ್ಕಂಡೇಯ ದೀರ್ಘಾಯುಷ್ಯಾಗ್ತಾನೆ ಮತ್ತು ಅವನು ಮಾರ್ಕಂಡೇಯ ಪುರಾಣ ಅನ್ನು ಕೂಡ ರಚಿಸ್ತಾನೆ. ಹಾಗಾದರೆ ಈ ಮೃತ್ಯುಂಜಯ ಮಂತ್ರ ಯಾವುದು? ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷಿಯಮಾಮೃತಾತ್. ನಾವು ಮಹಾದೇವನನ್ನು ಪೂಜಿಸ್ತೀವಿ, ಆರಾಧಿಸ್ತೀವಿ. ಯಾಕಂದರೆ ಅವರು ನಮಗೆ ದೀರ್ಘಾಯುಷ್ಯ ಕೊಡ್ತಾರೆ, ಆರೋಗ್ಯ ಕೊಡ್ತಾರೆ ಮತ್ತು ನಮ್ಮನ್ನು ಮರಣ ಬಂಧನದಿಂದ ಮುಕ್ತಿಗೊಳಿಸ್ತಾರೆ. ಹೇಗೆ ಹಣ್ಣು ಮರದ ಕೊಂಬೆಯಿಂದ ಸುಲಭವಾಗಿ ಬಿಡುತ್ತದೆಯೋ ಹಾಗೆ ನಮ್ಮ ಜೀವನ ಕರ್ಮ ಮತ್ತು ಮರಣದ ಬಂಧನದಿಂದ ಮುಕ್ತವಾಗಿ ಅಮೃತತ್ವವನ್ನು ಹೊಂದಲಿ ಎಂಬುದೇ ಈ ಮಂತ್ರದ ಒಂದು ಅರ್ಥ. ಈ ಎಪಿಸೋಡ್ರಿಂದ ನಮಗೆ ಆರೋಗ್ಯ, ದೀರ್ಘಾಯುಷ್ಯ ದೊರಕುತ್ತದೆ. ಅಪಾಯಗಳು, ರೋಗಗಳು, ದುಷ್ಟ ಶಕ್ತಿಯಿಂದ ನಮಗೆ ರಕ್ಷಣೆ ಕೂಡ ಸಿಗುತ್ತೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ, ಆತ್ಮಬಲ ಈ ಮಂತ್ರದಿಂದ ನಮಗೆ ಲಭ್ಯವಾಗುತ್ತೆ.